ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಹೊರಟಿದ್ದೀವಿ ನಾವು ಯೂನಿವರ್ಸಿಟಿ ಕಡೆಗೆ. ಇವತ್ತು ಸೆಕೆಂಡ್ ಬಿಲ್ಡಿಂಗ್ ಹೋಗಬೇಕು. ಸೆಕೆಂಡ್ ಬಿಲ್ಡಿಂಗ್ ಇಲ್ಲಿಂದ ಸುಮಾರು 7 ಕಿಲೋಮೀಟ್ರ್ ದೂರ ಇದೆ. ಟೆಂಪ್ರೇಚರ್ ಇವತ್ತು -20°C ಇದೆ. ಬೆಳಗ್ಗೆ 8 ಗಂಟೆ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಎಲ್ಲರೂ ಹೊರಟಿದ್ದೀವಿ. ಇದು ಬಂದು ರಷ್ಯನ್ ಬಸ್ ಸ್ಟ್ಯಾಂಡ್ ಕೆಂಪ್ಟೆಪ್. ಇಲ್ಲಿ ಬಸ್ಸಿನ ಸ್ಕೆಡ್ಯೂಲ್ ಎಲ್ಲ ಇರುತ್ತೆ. ಎಲ್ಲ ವೆಯ್ಟ್ ಮಾಡ್ತಿದ್ದೀವಿ ಬಸ್ಸಿಗೆ. ಇಲ್ಲಿ ಯೂನಿವರ್ಸಿಟಿ ಕಡೆ 2 ಬಸ್ ಹೋಗುತ್ತೆ, ಒಂದು 111, ಇನ್ನೊಂದು ಬಂದುಬಿಟ್ಟು 2 to 8. ಬಸ್ಸಿಗಾಗಿ ಕಾಯ್ತಿದ್ದೀವಿ. ಇನ್ನು 5 ನಿಮಿಷದಲ್ಲಿ ಬಸ್ ಬರುತ್ತೆ. ಎಷ್ಟು ಸಿನ್ಸಿಯರ್ ಇರ್ತಾರೆ ಓದೋದ್ರ ಬಗ್ಗೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ನೋಡಿ ತಿಳ್ಕೊಬೋದು. ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಎಲ್ಲೂ ಟೈಮ್ ವೇಸ್ಟ್ ಮಾಡ್ದೇನೆ ಎಲ್ಲರೂ ಎಷ್ಟು ಚಂದ ಓದ್ತಿದ್ದಾರೆ ನೋಡಿ ಗೈಸ್. ಉದ್ಧಾರ ಆಗೋ ಲಕ್ಷಣಗಳು ತುಂಬ ಕಾಣಿಸ್ತಾ ಇದ್ದಾವೆ ಗೈಸ್ ಇವರಲ್ಲಿ. ಗೈಸ್, ಇದು ಕೆಮರೋ ಸ್ಟೇಟ್ ಯೂನಿವರ್ಸಿಟಿನ ಸೆಕೆಂಡ್ ಕ್ಯಾಂಪಸ್. ಈಗ ರೀಚ್ ಆಗಿದ್ದೀವಿ. ನನ್ನ ಹೆಸರು ಕರೀಂ. ಇಲ್ಲಿ ನಮ್ಮ ಆಫ್ರಿಕನ್ ಫ್ರೆಂಡಿಗೆ ಸ್ವಲ್ಪ ಕನ್ನಡ ಹೇಳ್ಕೊಡ್ವಿ. ಗೈಸ್, ಎಕ್ಸಾಮ್ ಟೆನ್ಷನ್ ಎಲ್ಲರೂ ಹೇಗೆ ಓದ್ತಿದ್ದಾರೆ. ಮತ್ತೆ ಇಲ್ಲಿ ಕೆಲವೊಬ್ರು ನಿಂತ್ಕೊಂಡು ಹರಟೆ ಹೊಡಿತಿದ್ದಾರೆ. ಯಾಕಂದ್ರೆ ಎಕ್ಸಾಮ್ ಆಲ್ರೆಡಿ ಪಾಸ್ ಆಗ್ಬಿಟ್ಟಿದ್ದಾರೆ. ನಾವು ಒಂದು ಇದು ಮಾಡಿ ಕಾಪಿ ಹಾಕ್ಬಿಟ್ಟು ಪಾಸ್ ಆಗಿದ್ದಾರೆ ಗೈಸ್ ಇವರೆಲ್ಲ. ನಾವೆಲ್ಲ ನಿಯತ್ತಾಗಿ ಬಂದ್ಬಿಟ್ಟು ಫೇಲ್ ಆಗಿದ್ದೀವಿ ಗೈಸ್. ಕಾಲೇಜ್ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಪ್ಲಂಬಿಂಗ್ ಐಟಮ್ಸ್ ತರೋದಕ್ಕೆ ಶಾಪ್ ಹುಡುಕ್ತಿದ್ದೀವಿ, ಬಟ್ ಎಲ್ಲೂ ಶಾಪ್ ಕಾಣಿಸ್ತಿಲ್ಲ. ಇವನೇ ತಪ್ಪ ದಾರಿಲೆಲ್ಲ ಕರ್ಕೊಂಬರ್ತಾನೆ, ಎಲ್ಲೆಲ್ಲೋ ತೋರಿಸ್ತಾನೆ. ಶಾಪ್ ಲೊಕೇಶನ್ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ರು ರಷ್ಯನ್ ಅಜ್ಜಿಗೆ ಶಾಪ್ ಲೊಕೇಶನ್ ಕೇಳ್ಬಿಟ್ಟು ನಾವು ಹೊರಟ್ವಿ ಪ್ಲಂಬಿಂಗ್ ಶಾಪಿಗೆ. ಅಜ್ಜಿ ಹತ್ರ ಪ್ಲಂಬಿಂಗ್ ಶಾಪ್ ಎಲ್ಲಿ ಅಂತ ತಿಳ್ಕೊಂಡು ಇವಾಗ ನಾವು ಪ್ಲಂಬಿಂಗ್ ಶಾಪ್ ಹುಡುಕ್ತಾ ಹೋಗ್ತಿದ್ದೀವಿ. ಇದೇ ಪ್ಲಂಬಿಂಗ್ ಶಾಪ್ ಅಂತ ಹೇಳಿದ್ರು ಗಾಯ್ಸ್. ಇದೊಂಥರ ಮಿನಿ ಐಕ್ಯ ಇದ್ದಂಗಿದೆ. ನೋಡಿ ಶಾಕ್ ಆದೆ, ಇದೆಲ್ಲೂ ನೋಡಿರಲಿಲ್ಲ. ಇದಂತ ಏನೋ ಅಂತ ಅನ್ಕೊಂಡಿದ್ವಿ, ಅದೋ ಒಂದು ಕಂಪ್ನಿ ಅಂತ ಅನ್ಕೊಂಡಿದ್ವಿ, ಬಟ್ ಇದು ತುಂಬ ದೊಡ್ಡದಾಗಿದೆ ಶಾಪು. ಇಲ್ಲೇ ಎಲ್ಲ ಐಟಮ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಮಗೆ ಬೇಕಾಗಿರೋ ಐಟಮ್ಸ್ ತಗೊಂಬರ್ಬೇಕು. ಗೊತ್ತಿಲ್ಲ ಅದೇನಂತ. ಸೇಮ್ ನಮ್ಮ ಮಿನಿ ಐಕ್ಯ ಹೇಗಿರುತ್ತೋ ಹಾಗೇ ಇದೆ, ಆಲ್ಮೋಸ್ಟ್ ಸೇಮ್. ಇಲ್ಲೊಂದು ಎಷ್ಟೊಂದು ಟ್ಯಾಪ್ಸ್ ಇದೆ. ನಾವು ಟ್ಯಾಪ್ ತಗೊಳ್ಬೇಕು, ಬರೀ ಟ್ಯಾಪ್ ತಗೊಳ್ಬೇಕು. ಸೊ ಇದನ್ನು ತಗೊಳ್ತಿದ್ದೀವಿ. 2600 ಇದೆ ಕಾಸ್ಟು. ಸೊ ಇದೆಲ್ಲ ಸಿಗತ್ತೆ. ಲಾಸ್ಟ್ ಆ್ಯಪ್ ಎಲ್ಲ ಬಿಲ್ ಮಾಡಿಸ್ಕೊಂಬಂದ್ವಿ. ಬಿಲ್ಲಿಂಗಲ್ಲಿ ಸಖತ್ ಪ್ರಾಬ್ಲಮ್ ಆಯಿತು. ಫೋನ್ ನಂಬರ್ ತೊಗೊಳ್ತಿರಲಿಲ್ಲ, SMS ಬರ್ತಿರಲಿಲ್ಲ, ನೆಟ್ವರ್ಕ್ ಸಿಗ್ತಿರಲಿಲ್ಲ, ತುಂಬ ಪ್ರಾಬ್ಲಮ್ ಆಯಿತು ಬಿಲ್ಲಿಂಗ್ ಟೈಮಲ್ಲಿ. ಅಟ್ ಲಾಸ್ಟ್ ತಗೊಂಡು ಈಗ ನಾವು ಡಾರ್ಮೆಟ್ರಿ ಕಡೆಗೆ ಹೊರಟಿದ್ದೀವಿ. ಸೊ ಈ ವ್ಲಾಗ್ ಇಷ್ಟ ಆಗಿತ್ತು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.